ಈ ಪ್ರಪಂಚದಲ್ಲಿ ದೇವರ ಅನುಮತಿಯಿಲ್ಲದೆ ಏನೂ ನಡೆಯುವುದಿಲ್ಲ. ಈ ನಂಬಿಕೆಯೇ ನಮಗೆ ಜೀವನದ ಪ್ರತಿಯೊಂದು ಕಷ್ಟದ ಸಮಯದಲ್ಲೂ ಶಕ್ತಿಯನ್ನು ನೀಡುತ್ತದೆ ಸ್ನೇಹಿತರೆ. ನಾನು ಹೃದಯಪೂರ್ವಕವಾಗಿ ನಂಬುತ್ತೇನೆ. ನೀವು ಇಂದು ಈ ವಿಡಿಯೋದವರೆಗೆ ಬಂದಿರುವುದು ಅಚಾನಕವಲ್ಲ. ಅದು ಶ್ರೀಕೃಷ್ಣ ಸ್ಫೂರ್ತಿಯವರ ಕೃಪೆ, ಅವರ ಕರೆಯೋಲೆ. ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಏಕೆಂದರೆ ಭಗವದ್ಗೀತೆಯ ಅಮೂಲ್ಯ ಜ್ಞಾನವನ್ನು ಕೇಳಲು, ಅದನ್ನು ಅರ್ಥ ಮಾಡಿಕೊಳ್ಳಲು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ನಿಮ್ಮ ಜೀವನದ ಅತ್ಯಂತ ದೊಡ್ಡದಾದಂತಹ ಅದೃಷ್ಟ ಸ್ನೇಹಿತರೆ. ಭಗವದ್ಗೀತೆ ಕೇವಲ ಒಂದು ಪುಸ್ತಕವಲ್ಲ, ಇದು ಒಂದು ಜೀವನಕ್ಕೆ ದಿಕ್ಕನ್ನು ನೀಡುವ ದೈವಿಕ ಜ್ಞಾನ. ಇದು ನಿರಾಶೆಯಲ್ಲಿರುವ ಮನಸ್ಸಿಗೆ ಆಶೆಯನ್ನು ನೀಡುತ್ತದೆ, ದುಃಖದಲ್ಲಿರುವಂತಹ ಹೃದಯಕ್ಕೆ ಧೈರ್ಯವನ್ನು ನೀಡುತ್ತದೆ, ತಪ್ಪಿರುವಂತಹ ದಾರಿಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ನೀವು ಈ ವಿಡಿಯೋವನ್ನು ಶಾಂತವಾಗಿ ಸಂಪೂರ್ಣ ಗಮನದಿಂದ ಕೊನೆಯವರೆಗೆ ನೋಡಿದರೆ ನಾನು ನಂಬುತ್ತೇನೆ, ಇದು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ವರದಾನವಾಗಬಹುದು. ಭಗವದ್ಗೀತೆಯ ಬೋಧನೆಗಳು ಕೇವಲ ಧರ್ಮ ಮತ್ತು ಕರ್ಮದ ಮಾರ್ಗವನ್ನೇ ತೋರಿಸುವುದಿಲ್ಲ. ಜೀವನದ ಪ್ರತಿಯೊಂದು ಅಂಶವನ್ನು ಉತ್ತಮಗೊಳಿಸಲು, ದುಃಖಗಳಿಂದ ಹೊರಬರಲು, ಮನಸ್ಸಿಗೆ ಶಾಂತಿಯನ್ನು ತರಲು, ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಒಂದು ಅದ್ಭುತವಾದಂತಹ ದಾರಿಯನ್ನು ಒದಗಿಸುತ್ತವೆ ಸ್ನೇಹಿತರೆ. ಶ್ರೀಕೃಷ್ಣ ಹೇಳುವಂತೆ ಜೀವನದಲ್ಲಿ ಪ್ರತಿಯೊಬ್ಬರೂ ಕಷ್ಟಗಳನ್ನು ಎದುರಿಸುತ್ತಾರೆ. ಆದರೆ ಕಷ್ಟದ ಸಮಯದಲ್ಲಿ ನಮ್ಮ ನಿಜವಾದ ಸ್ನೇಹಿತರು ಯಾರು ಗೊತ್ತೇ? ನಮ್ಮ ಧೈರ್ಯ, ನಮ್ಮ ನಂಬಿಕೆ ಮತ್ತು ನಮ್ಮ ಸಕಾರಾತ್ಮಕ ಆಲೋಚನೆಗಳು. ಎಲ್ಲ ದಾರಿಗಳು ಮುಚ್ಚಿದಂತೆ ಕಂಡರೂ, ಎಲ್ಲರೂ ನಮ್ಮನ್ನು ಬಿಟ್ಟು ಹೋದಂತೆಯೂ ಅನುಭವವಾದರೂ, ಒಳಗಿನ ಧೈರ್ಯ ಮಾತ್ರ ನಮ್ಮನ್ನು ಹಿಡಿದುಕೊಳ್ಳುತ್ತದೆ. ಅದೇ ಧೈರ್ಯ ನಮ್ಮ ಮನಸ್ಸಿಗೆ ನೆಮ್ಮದಿ ತರುತ್ತದೆ, ಸ್ಥಿರತೆಯನ್ನ ಕೊಡುತ್ತದೆ, ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಮತ್ತು ಒಂದು ಮಹಾನ್ ನಂಬಿಕೆಯನ್ನ ಹುಟ್ಟಿಸುತ್ತದೆ. ಪ್ರತಿ ಕಷ್ಟದ ನಂತರ ಸುಲಭವಾದ ಸಮಯ ಬರುತ್ತದೆ, ಪ್ರತಿ ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಭಗವದ್ಗೀತೆಯ ಬೋಧನೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು, ಶ್ರೀಕೃಷ್ಣನ ಉಪದೇಶಗಳನ್ನ ತಮ್ಮ ದಿನನಿತ್ಯ ಬದುಕಿನ ಭಾಗವನ್ನಾಗಿಸಿಕೊಂಡವರು, ಅವರು ನಿಧಾನವಾಗಿ ಚಿಂತೆಗಳಿಂದ ದೂರವಾಗುತ್ತಾರೆ, ದುಃಖಗಳಿಂದ ಮುಕ್ತವಾಗುತ್ತಾರೆ, ಶಾಂತಿ, ಸಂತೋಷ, ಸಮಾಧಾನ ಇವುಗಳ ನಿಜವಾದ ಅನುಭವವನ್ನ ಪಡೆಯುತ್ತಾರೆ. ನಿಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾಗಿರಲಿ, ನಿಮ್ಮ ನೋವು ಎಷ್ಟೇ ಆಳವಾಗಿರಲಿ, ನಿಮ್ಮ ಮನಸ್ಸು ಎಷ್ಟೇ ಒಡೆದಿರಲಿ, ಗೀತೆ ಜ್ಞಾನವು ಅದರೊಳಗೆ ಪರಿಹಾರ ದೀಪವನ್ನು ಬೆಳಗಿಸುತ್ತದೆ. ಇಂದು ನಾವು ನಿಮ್ಮ ಮುಂದೆ ತಂದಿರುವುದು ಶ್ರೀಕೃಷ್ಣನ ಅಮೂಲ್ಯ ಬೋಧನೆಗಳು. ಈ ವಿಚಾರಗಳು ನಿಮ್ಮ ಈ ದಿನ ಜೀವನವನ್ನ ಸುಧಾರಿಸಲು, ಭವಿಷ್ಯಕ್ಕೆ ಹೊಸ ದಾರಿಯನ್ನ ತೋರಿಸಲು, ನಿಮ್ಮೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸಲು ಖಂಡಿತವಾಗಿ ಸಹಾಯವನ್ನ ಮಾಡುತ್ತದೆ. ಗೀತೆಯ ಜ್ಞಾನವು ಅಮೃತದಂತಿದೆ. ಇದು ನಿರಾಶೆಯ ಮನಸ್ಸಿಗೆ ಹೊಸ ಚೈತನ್ಯವನ್ನ ನೀಡುತ್ತದೆ, ಅಕ್ಕ ಸಂತೋಷವನ್ನ ತುಂಬುತ್ತದೆ, ಉತ್ಸಾಹವನ್ನ ತುಂಬುತ್ತದೆ. ಈ ಜ್ಞಾನವು ನಮ್ಮ ಅಸ್ತಿತ್ವದ ಆಳವನ್ನ ಅರಿಯಲು ಸಹಾಯವನ್ನ ಮಾಡುತ್ತದೆ ಮತ್ತು ಜೀವನದ ಪ್ರತಿಯೊಂದು ಸಮಸ್ಯೆಗೆ ಒಂದು ಸತ್ಯವಾದ ಪರಿಹಾರದ ದಾರಿಯನ್ನ ತೋರಿಸುತ್ತದೆ. ನೀವು ಈ ವಿಡಿಯೋವನ್ನ ಪೂರ್ಣ ಗಮನದಿಂದ ಮತ್ತು ಧೈರ್ಯದಿಂದ ಕೊನೆಯವರೆಗೆ ವೀಕ್ಷಿಸಿದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರದ ಜೊತೆಗೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಖಂಡಿತವಾಗಿ ಅನುಭವಿಸುತ್ತೀರಿ. ನಾನು ಸಂಪೂರ್ಣವಾಗಿ ನಂಬುತ್ತೇನೆ. ನಿಮಗೆ ಬೇಕಾದದ್ದು ನಿಮ್ಮ ಸಮಯಕ್ಕೆ ತಕ್ಕಂತೆ ನಿಮ್ಮ ಜೀವನಕ್ಕೆ ಅನುಗುಣವಾಗಿ ನಿಮಗೆ ಸಿಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ಜ್ಞಾನದ ಪ್ರಯಾಣದಲ್ಲಿ ಪ್ರತಿ ಮಾತು, ಪ್ರತಿ ಸಂದೇಶ ಈ ಶಬ್ದ ಗಮನದಲ್ಲಿಟ್ಟುಕೊಂಡು ಕೇಳಿ, ಏಕೆಂದರೆ ಇದು ನನ್ನ ಜೀವನವನ್ನ ಬದಲಾಯಿಸಬಹುದು. ಆತ್ಮೀಯ ವೀಕ್ಷಕರೇ, ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಬರೆಯಿರಿ ಜೈ ಶ್ರೀ ರಾಧೆ ಕೃಷ್ಣ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಒತ್ತಿ. ಇಂತಹ ಇನ್ನಷ್ಟು ದೈವಿಕ ಜ್ಞಾನಭರಿತ ವಿಡಿಯೋಗಳನ್ನ ಮಿಸ್ ಮಾಡಿಕೊಳ್ಳಬೇಡಿ. ಇಗೋ ಶಾಂತಿ, ಧೈರ್ಯ, ಆತ್ಮವಿಶ್ವಾಸ ಮತ್ತೆ ಮೋಕ್ಷದ ದಾರಿಗೆ ಕರೆದೊಯ್ಯುವ ಈ ದೈವಿಕ ಜ್ಞಾನದ ಯಾತ್ರೆಯನ್ನ ಪ್ರಾರಂಭಿಸೋಣ. 1. ಬೇರೆಯವರನ್ನ ಆಚರಿಸುವುದನ್ನ ನಿಲ್ಲಿಸು. ವೀಕ್ಷಕರೇ, ಭಗವದ್ಗೀತೆಯ ಮೊದಲನೆಯ ಬೋಧನೆ ಏನೆಂದರೆ ಬೇರೆಯವರನ್ನ ಆಚರಿಸುವುದನ್ನ ನಿಲ್ಲಿಸಿ. ನಮ್ಮ ಜೀವನದ ದೊಡ್ಡ ದೌರ್ಬಲ್ಯವೇನೆಂದರೆ ನಾವು ಅನೇಕ ಬಾರಿ ಇತರರನ್ನ ನಮ್ಮ ಆಧಾರವೆಂದು ತಿಳಿದುಕೊಳ್ಳುತ್ತೇವೆ. ಈ ವ್ಯಕ್ತಿ ನನ್ನ ಜೊತೆ ಇದ್ದಾನೆ, ಅವನು ಎಂದಿಗೂ ನನ್ನನ್ನ ಬಿಡುವುದಿಲ್ಲ, ಈ ಸಂಬಂಧ ನನ್ನನ್ನ ಉಳಿಸುತ್ತದೆ, ಈ ಜಗತ್ತು ನನ್ನನ್ನ ಅರ್ಥ ಮಾಡಿಕೊಳ್ಳುತ್ತದೆ. ಆದರೆ ವೀಕ್ಷಕರೇ, ಇದೇ ಅಭ್ಯಾಸ ನಮ್ಮನ್ನ ನಿಧಾನವಾಗಿ ದುರ್ಬಲಗೊಳಿಸುತ್ತದೆ, ಏಕೆಂದರೆ ಅತಿಯಾದ ಅವಲಂಬನೆ ಆತ್ಮವಿಶ್ವಾಸವನ್ನ ಕೊಲ್ಲುತ್ತದೆ. ಕಷ್ಟದ ಸಮಯದಲ್ಲಿ ಯಾರಾದರೂ ನಮ್ಮ ಜೊತೆ ಇರುತ್ತಾರೆ ಎಂದು ನಾವು ಭಾವಿಸುತ್ತೇವೆ, ಆದರೆ ಅನೇಕ ಬಾರಿ ಅದೇ ಜನರು ಅದೇ ಪರಿಸ್ಥಿತಿಯಲ್ಲಿ ನಮ್ಮನ್ನ ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ಏಕೆಂದರೆ ಮನುಷ್ಯನ ಮನಸ್ಸು ಬದಲಾಗುತ್ತದೆ, ಅವನ ಆದ್ಯತೆಗಳು ಬದಲಾಗುತ್ತವೆ, ಅವನ ನಿಷ್ಠೆಗಳು ಬದಲಾಗುತ್ತವೆ. ಇಂದು ನಿಮ್ಮ ಜೊತೆ ನಿಂತಿದ್ದೇನೆ ಎಂದು ಭರವಸೆಯನ್ನ ನೀಡಿದವನು ನಾಳೆ ತನ್ನ ಸ್ವಾರ್ಥಕ್ಕಾಗಿ ಅಥವಾ ತನ್ನ ಪರಿಸ್ಥಿತಿಗಳ ಕಾರಣಕ್ಕೆ ದೂರವಾಗಬಹುದು. ಹಾಗಾದರೆ ಹೇಳಿ ವೀಕ್ಷಕರೇ, ನಾಶವಾಗುವ ಆಧಾರಗಳನ್ನ ನಂಬಿ ಬದುಕುವುದು ಮರಳಿ
ಮರಳಿನ ಮೇಲೆ ಅರಮನೆ ಕಟ್ಟಿದಂತಾಗುವುದಿಲ್ಲವೇ? ಆದರೆ ದೇವರು ಶಾಶ್ವತ, ಬದಲಾದವನು, ಸರ್ವವ್ಯಾಪಿ, ಸರ್ವಜ್ಞ, ಸರ್ವಶಕ್ತಿಮಾನ್. ನೀವು ದೇವರನ್ನೇ ನಿಮ್ಮ ಏಕೈಕ ಮತ್ತು ನಿಜವಾದ ಆಶ್ರಯವನ್ನಾಗಿ ಮಾಡಿಕೊಂಡಾಗ ನೀವು ಎಂದಿಗೂ ಕುಸಿಯದ ಶಕ್ತಿಗೆ ಸಂಪರ್ಕ ಹೊಂದುತ್ತೀರಿ. ಯಾವುದೇ ಸಮಸ್ಯೆ ಬಂದರೂ, ಜೀವನದ ದಾರಿ ಎಷ್ಟೇ ಕಷ್ಟವಾದರೂ, ಎಲ್ಲವೂ ಮುಗಿದಿದೆ ಎಂದು ಕಂಡರೂ, ದೇವರು ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಘಟನೆಯ ಮೂಲಕ, ಯಾವುದೋ ಒಂದು ವ್ಯಕ್ತಿಯ ಮೂಲಕ ಖಂಡಿತವಾಗಿ ನಿಮ್ಮ ಸಹಾಯಕ್ಕೆ ಬರುತ್ತಾನೆ. ಈ ಜಗತ್ತನ್ನ ಆಶ್ರಯಿಸುವುದು ವ್ಯರ್ಥ, ಏಕೆಂದರೆ ಈ ಜಗತ್ತು ಸ್ವತಃ ನಶ್ವರ. ಇಲ್ಲಿರುವ ಜೀವಿಗಳೆಲ್ಲವೂ ತಮ್ಮದೇ ಆಶ್ರಯವನ್ನ ಹುಡುಕುತ್ತಿರುವವನು. ತಾನೇ ಅಸ್ಥಿರವಾಗಿರುವವನು ನಿಮಗೆ ಸ್ಥಿರತೆಯನ್ನ ಹೇಗೆ ಕೊಡಬಲ್ಲನು? ತಾನೇ ದಾರಿಯನ್ನ ತಪ್ಪಿರುವವನು ನಿಮಗೆ ದಾರಿಯನ್ನ ಹೇಗೆ ತೋರಿಸಬಲ್ಲನು? ಆದ್ದರಿಂದ ಸ್ವಾವಲಂಬಿಗಳಾಡಿ ಒಳಗಿನ ಶಕ್ತಿಯನ್ನ ಜಾಗೃತಗೊಳಿಸಿ, ಆದರೆ ಅಂತಿಮ ಆಶ್ರಯವನ್ನ ಮಾತ್ರ ದೇವರಲ್ಲಿ ಕಂಡುಕೊಳ್ಳಿ. ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾನೋ ಇಲ್ಲವೋ ಅದು ನಿಮ್ಮ ನಂಬಿಕೆಯ ಆಳದ ಮೇಲೆ ಅವಲಂಬಿಸಿದೆ. ನಿಮ್ಮ ವಿಶ್ವಾಸ ಎಷ್ಟು ಆಳವಾಗಿರುತ್ತದೋ ಅಷ್ಟು ಸ್ಪಷ್ಟವಾಗಿ ದೇವರ ಸಹಾಯವನ್ನ ನಿಮ್ಮ ಜೀವನದಲ್ಲಿ ಅನುಭವಿಸುತ್ತೀರಿ. ಹೀಗಾಗಿ ವೀಕ್ಷಕರೇ, ಈ ಮೊದಲನೆಯ ಬೋಧನೆಯನ್ನ ಹೃದಯದಲ್ಲಿ ಬರೆಯಿರಿ. ಮಾನವರಿಗಿಂತ ದೇವರ ಮೇಲೆ ನಂಬಿಕೆ ಇಡಿ. ಎರಡನೆಯದು, ಅತಿಯಾದ ಮೋಹದಿಂದ ದೂರವಿರಿ. ಈ ಎರಡು ಬೋಧನೆಗಳೇ ನಿಮ್ಮ ಜೀವನದ ಅಡಿಪಾಯವನ್ನೇ ಬದಲಾಯಿಸಬಲ್ಲವು. ಸ್ನೇಹಿತರೆ, ಗೀತೆಯ ಎರಡನೆಯ ಬೋಧನೆ ಏನೆಂದರೆ, ಮನುಷ್ಯನ ದುಃಖಕ್ಕೆ ಮುಖ್ಯ ಕಾರಣ ಅವನ ಅತಿಯಾದ ಮೋಹ. ಮೋಹ ಅಂದ್ರೆ ಏನು? ನೀವು ಅಂದ್ರೆ ಯಾವುದಾದರೂ ಒಂದು ವಸ್ತು, ಯಾವುದೋ ಒಂದು ವ್ಯಕ್ತಿ, ಯಾವುದೋ ಒಂದು ಸಂಬಂಧ, ಯಾವುದೋ ಒಂದು ಸ್ಥಾನಮಾನ, ಯಾವುದೋ ಒಂದು ಆಸೆ, ಇವುಗಳ ಮೇಲೆ ಅತಿಯಾದ ಹೊಂದಿಕೊಳ್ಳುವಿಕೆ ಮೋಹ. ಮೋಹವು ಪ್ರೀತಿಯಂತೆ ಕಾಣಬಹುದು, ಆದರೆ ನಿಜವಾಗಿ ಅದು ಬಂಧನ. ಮೋಹವು ಅಜ್ಞಾನಕ್ಕೆ ಕಾರ್ಯವಾಗುತ್ತದೆ, ಅಜ್ಞಾನದ ನಿರ್ಧಾರಗಳಿಗೆ ಕಾರಣವಾಗುತ್ತದೆ ಮತ್ತು ತಪ್ಪು ನಿರ್ಧಾರಗಳು ಜೀವನದ ದೊಡ್ಡ ದುಃಖಗಳಿಗೆ ಕಾರಣವಾಗುತ್ತದೆ. ನಾವು ಯಾವುದಾದರೂ ಒಂದನ್ನ ಅತಿಯಾಗಿ ಹಿಡಿದುಕೊಂಡಾಗ ಅದರ ನಿಜವಾದ ರೂಪವನ್ನ ಮರೆತು ಬಿಡುತ್ತೇವೆ. ನಾವು ಯೋಚಿಸುತ್ತೇವೆ, ಇದು ಸದಾಕಾಲ ನನ್ನದೇ, ಈ ವ್ಯಕ್ತಿ ಸದಾಕಾಲ ನನ್ನ ಜೊತೆ ಇರುತ್ತಾನೆ, ಈ ಸಂಬಂಧ ಎಂದಿಗೂ ಮುರಿಯುವುದಿಲ್ಲ, ಈ ಸುಖ ಎಂದಿಗೂ ಕಡಿಮೆಯಾಗುವುದಿಲ್ಲ. ಆದರೆ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತದೆ, ಎಲ್ಲವೂ ನಶ್ವರ, ಎಲ್ಲವೂ ಕಾಲದ ಅಧೀನ. ನಾವು ನಶ್ವರವಾಗುವುದನ್ನ ಶಾಶ್ವತವೆಂದು ಭಾವಿಸಿದಾಗ ಅದನ್ನ ಕಳೆದುಕೊಳ್ಳುವ ಭಯ ಹೆಚ್ಚಾಗುತ್ತದೆ. ಅದೇ ಭಯ ನಿಧಾನವಾಗಿ ದುಃಖವಾಗುತ್ತದೆ. ಮಹಾಭಾರತದಲ್ಲಿ ಇದಕ್ಕೆ ಅತ್ಯಂತ ದೊಡ್ಡ ಉದಾಹರಣೆ ಎಂದರೆ ರಾಜ ಧೃತರಾಷ್ಟ್ರ. ಧೃತರಾಷ್ಟ್ರನು ತನ್ನ ಮಗನಾದಂತಹ ದುರ್ಯೋಧನನ ಮೇಲಿನ ಮೋಹದಿಂದ ಪೂರ್ಣವಾಗಿ ಕಣ್ಣು ಮುಚ್ಚಿಕೊಂಡಿದ್ದೆನು. ಅವನು ಸೂರ್ಯೋಧನನು ತಪ್ಪು ದಾರಿಯಲ್ಲಿದ್ದಾನೆ ಎಂದು ತಿಳಿದಿದ್ದೆನು. ಅವನ ಹಠ, ಅಹಂಕಾರ, ಅಧರ್ಮ ಎಲ್ಲವನ್ನ ಅರಿತಿದ್ದೆನು. ಆದರೆ ನನ್ನ ಮಗನ ಮೇಲಿನ ಅತಿಯಾದ ಪ್ರೀತಿಯಿಂದ, ಅತಿಯಾದ ಹಚ್ಚಿಕೊಳ್ಳುವಿಕೆಯಿಂದ ಅವನು ಸರಿ ತಪ್ಪಿನ ನಡುವಿನ ವ್ಯತ್ಯಾಸಗಳನ್ನೇ ಕಾಣಲಿಲ್ಲ. ಅವನು ಧರ್ಮ ಮತ್ತು ಅಧರ್ಮವನ್ನ ಗುರುತಿಸಲಿಲ್ಲ, ನ್ಯಾಯ ಮತ್ತು ಅನ್ಯಾಯವನ್ನ ಸಮವಾಗಿ ಬಾಳಿಸಲಿಲ್ಲ, ತಂದೆಯಾಗಿ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಲಿಲ್ಲ. ದುರ್ಯೋಧನ ತಪ್ಪುಗಳನ್ನ ತಡೆಯಬೇಕಾದಲ್ಲಿ ಅವನು ಮೌನವಾದನು, ಅಧರ್ಮದ ವಿರುದ್ಧ ನಿಲ್ಲಬೇಕಾದಲ್ಲಿ ಅವನು ದುರ್ಬಲವಾದನು. ಮೋಹವು ಅವನ ವಿವೇಕದ ಮೇಲೆ ಪರದೆ ಹಾಕಿತು. ಇದೇ ಕಾರಣಕ್ಕೆ ಅವನು ಬರಲಿರುವ ಭೀಕರ ಭವಿಷ್ಯವನ್ನ ನೋಡಲಿಲ್ಲ. ಫಲವೇನು? ಇಡೀ ಕುರುವಂಶವೇ ನಾಶವಾಯಿತು. ಒಬ್ಬನ ಮೋಹ ಒಂದು ಕುಟುಂಬವಲ್ಲ, ಒಂದು ವಂಶವನ್ನ ಕೊನೆಗೊಳಿಸಿತು. ಇದು ಕೇವಲ ಮಹಾಭಾರತದ ಕಥೆಯಲ್ಲ, ಇದು ಪ್ರತಿಯೊಬ್ಬರ ಜೀವನಕ್ಕೆ ಒಂದು ಎಚ್ಚರಿಕೆ. ಆತ್ಮೀಯ ವೀಕ್ಷಕರೇ, ಇಂದಿಗೂ ಇದೇ ಆಗುತ್ತಿದೆ. ಯಾರಾದರೂ ವ್ಯಕ್ತಿಯ ಮೇಲೆ ಅತಿಯಾದ ಮೋಹ, ಹಣದ ಮೇಲೆ ಮೋಹ, ಹೆಸರಿನ ಮೇಲೆ ಮೋಹ, ಅಧಿಕಾರದ ಮೇಲೆ ಮೋಹ, ಸಂಬಂಧಗಳ ಮೇಲೆ ಮೋಹ, ಮಕ್ಕಳ ಮೇಲೆ ಅತಿಯಾದ ಅಂಟಿಕೊಳ್ಳುವಿಕೆ, ಇವುಗಳೆಲ್ಲವೂ ನಿಧಾನವಾಗಿ ಮನಸ್ಸನ್ನ ಬಂಧಿಸುತ್ತವೆ. ಮೋಹ ಇರುವ ಜಾಗದಲ್ಲಿ ಭಯ ಇರುತ್ತದೆ, ಭಯ ಇರುವ ಜಾಗದಲ್ಲಿ ಅಶಾಂತಿ ಇರುತ್ತದೆ, ಅಶಾಂತಿ ಇರುವ ಜಾಗದಲ್ಲಿ ದುಃಖ ಖಚಿತ. ಆದ್ದರಿಂದ ಶ್ರೀಕೃಷ್ಣ ಸಂದೇಶ ತುಂಬಾ ಸ್ಪಷ್ಟ. ಪ್ರೀತಿ ಇರಲಿ, ಆದರೆ ಅಂಟಿಕೊಳ್ಳುವಿಕೆ ಬೇಡ. ಕರ್ತವ್ಯ ಮಾಡು, ಅಂದರೆ ಅಹಂಕಾರ ಬೇಡ. ಸಂಬಂಧಗಳನ್ನ ಕಾಪಾಡು, ಆದರೆ ಅವುಗಳಲ್ಲೇ ನಿನ್ನ ಅತ್ಯುತ್ತಮ ಕಳೆದುಕೊಳ್ಳಬೇಡ. ನಾವು ಯಾರನ್ನಾದರೂ ಪ್ರೀತಿಸಬಹುದು, ಆದರೆ ಅವರನ್ನ ದೇವರ ಸ್ಥಾನಕ್ಕೆ ಏರಿಸಬಾರದು. ನಾವು ಸಂಪತ್ತನ್ನ ಗಳಿಸಬಹುದು, ಆದರೆ ಸಂಪತ್ತೇ ನಮ್ಮ ಮನಸ್ಸಿನ ಮಾಲೀಕನಾಗಬಾರದು. ನಾವು ಯಶಸ್ಸನ್ನ ಇರಬಹುದು, ಆದರೆ ಯಶಸ್ಸು ಇಲ್ಲದೆ ಬದುಕೆ ಶೂನ್ಯವೆಂದು ಭಾವಿಸಬಾರದು. ಮೋಹವು ಕಣ್ಣು ಮುಚ್ಚಿಸುತ್ತದೆ, ವಿವೇಕವನ್ನ ಕಸಿದುಕೊಳ್ಳುತ್ತದೆ, ತಪ್ಪನ್ನ ಸರಿ ಎಂದು ಕಾಣಿಸುತ್ತದೆ, ಹಾಗೆ ಕೊನೆಯಲ್ಲಿ ದುಃಖಕ್ಕೆ ತರುತ್ತದೆ. ಆದ್ದರಿಂದ ಗೀತೆಯ ಎರಡನೆಯ ಬೋಧನೆಯನ್ನ ಇಂದು ನಿಮ್ಮ ಹೃದಯದಲ್ಲಿ ನೆಲೆಸಿ. ಯಾದಾದ ಮೋಹವೇ ದುಃಖಕ್ಕೆ ಮೂಲ. ಪ್ರೀತಿ ಇರಲಿ, ಕರ್ತವ್ಯವಿರಲಿ, ಕರುಣೆ ಇರಲಿ, ಆದರೆ ಅತಿಯಾದ ಬಂಧನ ಬೇಡ, ಏಕೆಂದರೆ ಅತಿಯಾದ ಮೋಹ ಇರುವ ಜಾಗದಲ್ಲಿ ಶಾಂತಿ ಇರುವುದಿಲ್ಲ. ಸ್ನೇಹಿತರೆ, ಇವು ಕೇವಲ ಬೋಧನೆಗಳು ಮಾತ್ರ, ಆದರೆ ಈ ಎರಡು ಸತ್ಯಗಳನ್ನ ನಿಜವಾಗಿ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಮನಸ್ಸಿನ ಅರ್ಧ ದುಃಖ ಹಿಂದೆ ಕಡಿಮೆಯಾಗುತ್ತದೆ. ಮೊದಲನೆಯದು, ಮಾನವರಿಗಿಂತ ದೇವರ ಮೇಲೆ ನಂಬಿಕೆ ಇಡಿ. ಎರಡನೆಯದು, ಅತಿಯಾದ ಮೋಹದಿಂದ ದೂರವಿರಿ. ಈ ಎರಡು ಬೋಧನೆಗಳೇ ನಿಮ್ಮ ಜೀವನದ ಅಡಿಪಾಯವನ್ನೇ ಬದಲಾಯಿಸಬಲ್ಲವು. ಸ್ನೇಹಿತರೆ, ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಜ್ಞಾನದ ಶುದ್ಧ ಹೊಳೆ ಹರಿಯುವಾಗ ಅದು ಮೊದಲು ಮೋಹದ ಬಂಧನಗಳನ್ನ ಕತ್ತಲಿಸುತ್ತದೆ. ಯಾಕೆಂದರೆ ಲೋಹವನ್ನ ನಾಶ ಮಾಡುವುದು ಬಹಳಷ್ಟು ಮುಖ್ಯ. ಯಾಕೆಂದರೆ ಮೋಹವೇ ಅಜ್ಞಾನದ ಮೂಲವಾಗಿದೆ. ಅದೇ ಮೋಹ ನಮ್ಮನ್ನ ಭ್ರಮೆಯಲ್ಲಿಡುತ್ತದೆ. ಅದೇ ಮೋಹ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳದಂತೆ ತಡೆಯುತ್ತದೆ. ಅದೇ ಮೋಹ ನಮ್ಮ ಮನಸ್ಸಿನ ಮೇಲೆ ಪರದೆಯನ್ನ ಹಾಕುತ್ತದೆ.
ಬರುತ್ತದೆ. ಆದರೆ ಒಂದು ಬಾರಿ ಮೋಹ ಕಳಿಚಿದರೆ ಒಂದು ವ್ಯಕ್ತಿ ಯಾವುದೇ ಪೂರ್ವಗ್ರಹವಿಲ್ಲದೆ ನಿಜವಾದ ಜ್ಞಾನ ಪಡೆಯಲು ಪ್ರಾರಂಭಿಸುತ್ತಾನೆ. ಅವನೊಳಗೆ ವಿವೇಕ ಬೆಳೆಯುತ್ತದೆ, ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಬೆಳೆಯುತ್ತದೆ, ಆತ್ಮಜ್ಞಾನಕ್ಕೆ ದಾರಿಯನ್ನ ತೆರೆದುಕೊಳ್ಳುತ್ತದೆ ಮತ್ತು ನಿಧಾನವಾಗಿ ಮನಸ್ಸಿಗೆ ಶಾಂತಿ ಬರುತ್ತದೆ. ಮೋಹದ ಬಂಧನದಿಂದ ಮುಕ್ತಿಯಾದ ರಾಜನ ಕಥೆ. ಒಂದು ಕಾಲದಲ್ಲಿ ಒಬ್ಬ ದೊಡ್ಡ ಮತ್ತು ಬಲಿಷ್ಠ ಅರಸನಿದ್ದನು. ಅವನ ಬಳಿ ಅಪಾರ ಸಂಪತ್ತಿತ್ತು, ಅಪಾರ ಐಶ್ವರ್ಯವಿತ್ತು, ಸುಂದರ ಅರಮನೆ ಇತ್ತು, ಅಸಂಖ್ಯಾತ ಸೇವಕರಿದ್ದರು, ಬಲಿಷ್ಠ ಸೇನೆ, ಸಮೃದ್ಧಿ ಮತ್ತು ಸಂತೋಷದಿಂದ ಕೂಡಿದ ರಾಜ್ಯವಿತ್ತು. ಹೊರಗೆ ನೋಡಿದರೆ ಅವನ ಜೀವನದಲ್ಲಿ ಏನೂ ಕೊರತೆ ಇರಲಿಲ್ಲ. ಆದರೆ ಸ್ನೇಹಿತರೆ, ಅವನು ಯಾವಾಗಲೂ ಆತಂಕದಲ್ಲಿದ್ದನು, ಯಾವಾಗಲೂ ದುಃಖಿತನಾಗಿದ್ದನು, ಯಾವಾಗಲೂ ಅಶಾಂತವಾಗಿದ್ದನು. ಯಾಕೆ ಗೊತ್ತಾ? ಅವನನ್ನ ಸದಾಕಾಲ ಕಾಡುತ್ತಿದ್ದದ್ದು ತನ್ನ ಸಂಪತ್ತನ್ನ ಕಳೆದುಕೊಳ್ಳುವ ಭಯ, ತನ್ನ ರಾಜ್ಯವನ್ನ ಕಳೆದುಕೊಳ್ಳುವಂತಹ ಭಯ, ತನ್ನ ಅಧಿಕಾರವನ್ನ ಕಳೆದುಕೊಳ್ಳುವಂತಹ ಭಯ. ಭವಿಷ್ಯದ ಚಿಂತೆಯಲ್ಲಿ ಅವನು ಅಷ್ಟು ಮುಳುಗಿದ್ದನು. ಪ್ರಸ್ತುತ ಇರುವ ಸುಖವನ್ನ ಅನುಭವಿಸುವುದೇ ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಅವನಿಗೆ ತನ್ನ ರಾಜ್ಯದ ಗಡಿಯಲ್ಲಿ ಬರುವಂತಹ ಒಂದು ದಟ್ಟ ಕಾಡಿನಲ್ಲಿ ಮಹಾತ್ಮ ಸಂತರು ವಾಸವನ್ನ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂತು. ಜನರು ಹೇಳುತ್ತಿದ್ದರು, ಆ ಸಂತರು ಸದಾಕಾಲ ಸಂತೋಷದಿಂದ ಇರುತ್ತಾರೆ. ಅವರ ಮುಖದಲ್ಲಿ ಸಾಮಾನ್ಯವಾದಂತಹ ಶಾಂತಿ ಇರುತ್ತದೆ. ಜೀವನದ ಪ್ರತಿಯೊಂದು ಸಮಸ್ಯೆಗಳಿಗೆ ಅವರ ಬಳಿ ಪರಿಹಾರ ಇದೆ. ಅವರಿಗೆ ಪರಮ ಜ್ಞಾನವಿದೆ. ರಾಜನು ನಿರ್ಧರಿಸಿದನು, ನಾನು ಆ ಸಂತನನ್ನ ಭೇಟಿಯಾಗಲೇಬೇಕು. ಒಂದು ದಿನ ರಾಜನು ತನ್ನ ಅತ್ಯಂತ ಭವ್ಯವಾದ ಉಡುಪುಗಳನ್ನು ಧರಿಸಿದನು, ಚಿನ್ನದ ರಥದಲ್ಲಿ ಕುಳಿತುಕೊಂಡನು. ಕೆಲವು ವಿಶ್ವಾಸಾರ್ಹ ಸೈನಿಕರೊಂದಿಗೆ ಕಾಡಿನತ್ತ ಹೊರಟನು. ಕಾಡಿನ ಒಳಗೆ ತಲುಪಿದಾಗ ಅವನು ಒಂದು ಅದ್ಭುತವಾದಂತಹ ದೃಶ್ಯವನ್ನು ಕಂಡನು. ಒಂದು ದೊಡ್ಡದಾದಂತಹ ಮರದ ಕೆಳಗೆ ಸಂತರು ಶಾಂತವಾಗಿ ಕುಳಿತು ಧ್ಯಾನಿಸುತ್ತಿದ್ದರು. ಅವರ ಸುತ್ತಮುತ್ತ ಯಾವುದೇ ಬೌದ್ಧಿಕವಾದಂತಹ ವೈಭವ ಇರಲಿಲ್ಲ, ಯಾವುದೇ ದೊಡ್ಡದಾದಂತಹ ಆಶ್ರಮ ಕೂಡ ಇರಲಿಲ್ಲ, ಹಣದ ಕುರುಹೇಯೂ ಕೂಡ ಇರಲಿಲ್ಲ. ಅವರ ಜೀವನವು ಅತ್ಯಂತ ಸರಳ ಮತ್ತು ಸಾಧಾರಣ ಬಟ್ಟೆಗಳು, ಭಿಕ್ಷೆಯಿಂದ ಸಿಗುವ ಆಹಾರ ಮತ್ತು ಯಾವುದೇ ಆಸ್ತಿಯೂ ಕೂಡ ಇಲ್ಲ, ಯಾವುದೇ ರೀತಿಯ ಸಂಗ್ರಹವೂ ಇಲ್ಲ. ಆದರೂ ಅವರ ಮುಖದಲ್ಲಿ ಹೊಳೆಯುತ್ತಿದ್ದದ್ದು ಆಳವಾದಂತಹ ಶಾಂತಿ, ದೈವಿಕ ಸಂತೋಷ, ಅಪರೂಪದ ತೃಪ್ತಿ. ರಾಜನು ರಥದಿಂದ ಇಳಿದು ಸಂತನ ಬಳಿ ಹೋಗಿ ನಮಸ್ಕರಿಸಿ ಹೇಳಿದನು, ಮಹಾತ್ಮನೇ, ನನ್ನ ಹತ್ತಿರ ಎಲ್ಲವೂ ಇದೆ. ಹಣವೂ ಇದೆ, ಸಂಪತ್ತಿದೆ, ರಾಜ್ಯವಿದೆ, ಸೇನೆ ಇದೆ. ಈ ಜಗತ್ತಿನಲ್ಲಿ ನನಗೆ ಇಲ್ಲದಂತಹ ಏನೂ ಇಲ್ಲ. ಆದರೂ ನಾನು ಯಾವಾಗಲೂ ಕೂಡ ದುಃಖಿತನಾಗಿದ್ದೇನೆ, ಯಾವಾಗಲೂ ಅಶಾಂತನಾಗಿದ್ದೇನೆ. ದಯಮಾಡಿ ಹೇಳಿ, ನನ್ನ ಈ ನಿರಂತರ ದುಃಖಕ್ಕೆ ಕಾರಣವಾದರೂ ಏನು ಮತ್ತು ನಾನು ನಿಜವಾದ ಶಾಂತಿಯನ್ನು ಹೇಗೆ ಪಡೆಯಬಹುದು? ಸಂತರು ನಿಧಾನವಾಗಿ ಕಣ್ಣು ತೆರೆದು ರಾಜನನ್ನು ನೋಡಿ ಮೆಲ್ಲಗೆ ನಗುತ್ತಾ ಹೇಳಿದರು, ರಾಜನೇ, ನೀನು ನಿನ್ನದು ನಿಜವಾದ ಕಾರಣ ತಿಳಿಯಲು ಸಿದ್ಧ ಇರುವೆಯಾ? ರಾಜನು ತಕ್ಷಣವೇ ಹೇಳಿದನು, ಹೌದು ಮಹಾತ್ಮನೇ, ನಾನು ಯಾವುದೇ ಬೆಲೆ ಕೊಟ್ಟರೂ, ಏನನ್ನಾದರೂ ತ್ಯಾಗ ಮಾಡಿದರೂ ನಿಜವಾದ ಶಾಂತಿಯನ್ನು ಪಡೆಯಲು ಬಯಸುತ್ತೇನೆ. ಸಂತರು ರಾಜನನ್ನು ತಮ್ಮ ಪಕ್ಕದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಲು ಹೇಳಿದರು. ನಂತರ ಶಾಂತವಾಗಿ ಕೇಳಿದರು, ರಾಜನೇ, ನಿನ್ನ ಅರಮನೆಯನ್ನ, ನಿನ್ನ ಈ ದೊಡ್ಡ ಸೇನೆಯನ್ನ, ನಿನ್ನ ಸಂಪತ್ತೆಲ್ಲವನ್ನ ನನಗೆ ಕೊಡುತ್ತೀಯಾ? ಕೇಳಿದ. ಇದನ್ನು ಕೇಳಿದ ಕ್ಷಣವೇ ರಾಜನು ಬೆಚ್ಚಿರಿಬಿಟ್ಟನು. ಅವನ ಮುಖ ಆಶ್ಚರ್ಯ, ಭಯ, ಅವಿಶ್ವಾಸ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ತಕ್ಷಣವೇ ಹೇಳಿದ, ಮಹಾತ್ಮನೇ, ಇವೆಲ್ಲವೂ ನನ್ನ ವರ್ಷಗಳ ಪರಿಶ್ರಮ, ನನ್ನ ಬುದ್ಧಿವಂತಿಕೆ, ನನ್ನ ಪೂರ್ವಜರ ಆಸ್ತಿ. ಇದನ್ನು ನಾನು ಕಷ್ಟಪಟ್ಟು ಉಳಿಸಿಕೊಂಡಿದ್ದೇನೆ. ಇದನ್ನು ಬಿಡುವುದು ನನಗೆ ಸಾಧ್ಯವಿಲ್ಲ. ಇದೇ ನನ್ನ ಸರ್ವಸ್ವ. ಸಂತರು ಇದನ್ನು ಕೇಳಿ ಮತ್ತೊಮ್ಮೆ ಮೆಲ್ಲಗೆ ನಕ್ಕರು. ಅವರು ಹೇಳಿದರು, ರಾಜನೇ, ಇದೇ ನಿನ್ನ ದುಃಖಕ್ಕೆ ಮೂಲವಾದಂತಹ ಕಾರಣ. ನೀನು ಈ ನಾಶವಾಗುವ ವಸ್ತುಗಳನ್ನು ನನ್ನದು ಎಂದು ಭಾವಿಸುತ್ತೀಯ. ಇವುಗಳ ಮೇಲೆ ನಿನಗೆ ಬಹಳಷ್ಟು ಮೋಹ ಇದೆ. ಅದೇ ಮೋಹದಿಂದಾಗಿ ನೀನು ಅವುಗಳನ್ನು ಕಳೆದುಕೊಳ್ಳುವ ಭಯದಲ್ಲಿ ನೀನು ನಿರಂತರವಾಗಿ ಬದುಕುತ್ತಿದ್ದೀಯ. ಸತ್ಯವೇನೆಂದರೆ ಇವೆಲ್ಲವೂ ಕೂಡ ನಿನ್ನದು ಅಲ್ಲ. ಇದನ್ನು ಕೇಳಿ ರಾಜ ಇನ್ನಷ್ಟು ಗೊಂದಲಕ್ಕೆ ಒಳಗಾದ. ಅವನು ಕೇಳಿದ, ಮಹಾತ್ಮನೇ, ಇವೆಲ್ಲವೂ ನನ್ನದು ಅಲ್ಲದಿದ್ದರೆ ಮತ್ತೆ ಯಾರದ್ದು? ಮತ್ತೆ ಇದು ನನ್ನದು ಅಲ್ಲದಿದ್ದರೆ ನಾನು ಇದನ್ನು ಹೇಗೆ ತ್ಯಜಿಸಲಿ? ಸಂತರು ಆಳವಾದ ಉಸಿರು ತೆಗೆದುಕೊಂಡು ಹೇಳಿದರು, ರಾಜನೇ, ಇದೆಲ್ಲವನ್ನ ದೇವರು ನಿನಗೆ ಒಂದು ನಿರ್ದಿಷ್ಟ ಅವಧಿಯ ಮಾತ್ರ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ನೀನು ಇದರ ಮಾಲೀಕನೂ ಅಲ್ಲ.
ಕೇವಲ ನೀನು ಇದರ ಸಂರಕ್ಷಕ, ಒಬ್ಬ ಪಾಲಕ. ಒಂದು ದಿನ ದೇವರು ಇದನ್ನ ನಿನ್ನಿಂದ ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ. ಹೇಗೆ ನಿನ್ನ ಹಿಂದಿನವರಿಂದ ತೆಗೆದುಕೊಂಡನೋ ಹಾಗೆಯೇ ನಿನ್ನ ನಂತರದವರಿಗೆ ಕೊಡುತ್ತಾನೆ. ನೀನು ಕೆಲವೇ ಸಮಯದವರೆಗೆ ಇದನ್ನು ನೋಡಿಕೊಳ್ಳುವವನು. ಎಲ್ಲಿಯವರೆಗೆ ನೀನು ಇದನ್ನ ನನ್ನದು ಅಂದುಕೊಂಡು ಭಾವಿಸುತ್ತೀಯೋ, ಅಷ್ಟೇ ಅಲ್ಲದೆ ಇದನ್ನು ಕಳೆದುಕೊಳ್ಳುವ ಭಯದಿಂದ ಬಳಲುತ್ತೀಯೋ, ಅಲ್ಲಿಯವರೆಗೆ ನೀನು ಎಂದಿಗೂ ನಿಜವಾದ ಶಾಂತಿಯನ್ನು ಪಡೆಯಲಾರೆ. ಮೋಹ ಮತ್ತು ಇದು ನನ್ನದು ಎಂಬ ಭಾವ, ಇವುಗಳೇ ಎಲ್ಲ ದುಃಖಕ್ಕೆ ಮೂಲ ಕಾರಣ. ರಾಜನು ವಿನಯವಾಗಿ ಕೇಳಿದ, ಹಾಗಾದರೆ ನಾನು ಏನು ಮಾಡಬೇಕು ಮಹಾತ್ಮನೇ? ನಾನು ಎಲ್ಲವನ್ನ ಬಿಟ್ಟು ಕಾಡಿಗೆ ಬರಬೇಕೇ? ಸಂತರು ತಕ್ಷಣವೇ ಉತ್ತರಿಸಿದರು, ಇಲ್ಲ ರಾಜ, ನೀನು ನಿನ್ನ ಕರ್ತವ್ಯಗಳಿಂದ ಓಡಿ ಹೋಗುವ ಅಗತ್ಯವಿಲ್ಲ. ನೀನು ತ್ಯಾಗವನ್ನು ಅಭ್ಯಾಸ ಮಾಡಬೇಕು. ಆದರೆ ಅದು ಹೊರಗಿನ ತ್ಯಾಗವಲ್ಲ, ಒಳಗಿನ ತ್ಯಾಗ. ನಿನ್ನ ರಾಜ್ಯವನ್ನು ಚೆನ್ನಾಗಿ ನಿರ್ವಹಿಸು, ನಿನ್ನ ಪ್ರಜೆಗಳನ್ನು ಪಾಲಿಸು, ನಿನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸು. ಆದರೆ ಒಂದು ಆಳವಾದ ಸತ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೋ, ಇದು ಎಲ್ಲವೂ ಕೂಡ ನಿನ್ನದು ಅಲ್ಲ. ಇದು ಕೇವಲ ದೇವರ ಕೊಡುಗೆ. ನೀನು ಕೇವಲ ನಿರ್ವಹಿಸುವವನು ಮಾತ್ರ. ಇದರ ಮೇಲಿದ್ದಂತಹ ನಿನ್ನ ಮೋಹವನ್ನು ಬಿಡು. ಅಷ್ಟೇ ಅಲ್ಲದೆ ಆಸಕ್ತಿಯನ್ನೂ ಸಹ. ಮನಸ್ಸನ್ನು ಮುಕ್ತಗೊಳಿಸು. ಬಂದಿರುವುದು ಒಂದು ದಿನ ಹೋಗುತ್ತದೆ, ಕೊಟ್ಟಿರುವುದೂ ಕೂಡ ಒಂದು ದಿನ ಹಿಂದಕ್ಕೆ ತೆಗೆದುಕೊಳ್ಳಲ್ಪಡುತ್ತದೆ. ಈ ಸತ್ಯವನ್ನು ಒಪ್ಪಿಕೊಂಡಾಗ ಯಾವುದೇ ವಸ್ತುವಿನ ಆಗಮನದಿಂದ ನಿನಗೆ ಅತಿಯಾದ ಸಂತೋಷವಾಗುವುದಿಲ್ಲ. ಯಾವುದೇ ವಸ್ತುವಿನ ನಿರ್ಗಮನದಿಂದ ನಿನಗೆ ಅತಿಯಾದ ದುಃಖವಾಗುವುದಿಲ್ಲ. ವೀಕ್ಷಕರೇ, ರಾಜನು ಆ ಮಾತುಗಳನ್ನು ಆಳವಾಗಿ ಆಲಿಸಿದ. ಮೊದಲ ಬಾರಿಗೆ ಅವನಿಗೆ ತನ್ನ ಅಶಾಂತಿಯ ನಿಜವಾದ ರೂಪ ರಾಜನು ಆ ಮಾತುಗಳನ್ನ ಆಳವಾಗಿ ಆಲಿಸಿದ. ಮೊದಲ ಬಾರಿಗೆ ಅವನಿಗೆ ತನ್ನ ಅಶಾಂತಿಯ ನಿಜವಾದ ರೂಪಾರ್ಥವಾಯಿತು. ಅವನ ದುಃಖದ ಕಾರಣ ಹೊರಗಿನ ಪರಿಸ್ಥಿತಿಯಲ್ಲ, ಶತ್ರುಗಳೂ ಅಲ್ಲ, ಭವಿಷ್ಯ ಅಲ್ಲ. ಅವನ ದುಃಖದ ಕಾರಣ ಅವನ ತೃಪ್ತಿಯಿಲ್ಲದ ಬಯಕೆ ಮತ್ತು ಅವನ ಆಳವಾದಂತಹ ಮೋಹ. ಅವನು ಸದಾ ತನ್ನ ವೈಭವವನ್ನ ಕಾಪಾಡುವ ಚಿಂತೆಯಲ್ಲಿ ಬದುಕುತ್ತಿದ್ದ. ಅದೇ ಚಿಂತೆಯ ಅಂತಿಮವಿಲ್ಲದ ಚಕ್ರದಲ್ಲಿ ಜೀವನದ ಪ್ರಸ್ತುತ ಕ್ಷಣದ ಸೌಂದರ್ಯವನ್ನ, ಶಾಂತಿಯನ್ನ, ಆನಂದವನ್ನ ಪೂರ್ಣವಾಗಿ ಕಳೆದುಕೊಂಡಿದ್ದ. ರಾಜನು ಸಂತನಿಗೆ ನಮಸ್ಕರಿಸಿ ಧನ್ಯವಾದ ಹೇಳಿ ಅರಮನೆಗೆ ಹಿಂದಿರುಗಿದನು. ಅವನು ಅವತ್ತಿನಿಂದ ಒಂದು ದೃಢ ನಿರ್ಧಾರವನ್ನ ಕೈಗೊಂಡ. ನಾನು ಮೋಹವನ್ನ ತ್ಯಜಿಸುತ್ತೇನೆ. ಅವನು ಇಂದಿನಂತೆ ರಾಜನ ಕರ್ತವ್ಯಗಳನ್ನ ಮುಂದುವರೆಸಿದನು. ರಾಜ್ಯವನ್ನ ನಡೆಸಿದ, ಪ್ರಜೆಗಳನ್ನ ನೋಡಿಕೊಂಡನು. ಆದರೆ ಈಗ ಅವನ ದೃಷ್ಟಿ ಬದಲಾಗಿತ್ತು. ಈಗ ಅವನು ವಸ್ತುಗಳನ್ನ ನನ್ನದೇ ಎಂದು ಭಾವಿಸಲಿಲ್ಲ, ದೇವರು ಒಪ್ಪಿಸಿದ ಆಸ್ತಿ ಎಂದು ಭಾವಿಸಿ ಅವುಗಳನ್ನ ನಿರ್ವಹಿಸುತ್ತಿದ್ದನು. ನಿಧಾನವಾಗಿ ಅವನ ಮನಸ್ಸು ಶಾಂತವಾಗತೊಡಗಿತು. ಚಿಂತೆ ಕಡಿಮೆಯಾಯಿತು, ಭಯವೂ ಕಡಿಮೆಯಾಯಿತು, ಅಶಾಂತಿಯೂ ಕೂಡ ಕಡಿಮೆಯಾಯಿತು. ಮತ್ತೆ ಅಲ್ಲದೆ ಅವನು ಮೊದಲ ಬಾರಿಗೆ ನಿಜವಾದ ಸುಖವನ್ನ, ಆಂತರಿಕ ಶಾಂತಿಯನ್ನ, ಆತ್ಮತೃಪ್ತಿಯನ್ನ ಅನುಭವಿಸಿದ್ದನು. ಈ ಕಥೆಯು ನಮಗೆ ತಿಳಿಸುವುದು ಏನು ಗೊತ್ತೇ? ಮೋಹ ಮತ್ತು ಒಡೆತನದ ಭಾವ ಇವೇ ಜೀವನದ ಅತಿ ಹೆಚ್ಚಿನ ದುಃಖಗಳಿಗೆ ಕಾರಣ. ನಮ್ಮ ಬಳಿ ಇರುವುದೆಲ್ಲವನ್ನ ದೇವರ ಕೊಡುಗೆ ಎಂದು ಭಾವಿಸಿ ನಿರ್ಲಿಪ್ತತೆಯಿಂದ, ಆದರೆ ಜವಾಬ್ದಾರಿಯಿಂದ ನಮ್ಮ ಕರ್ತವ್ಯಗಳನ್ನ ಮಾಡಿದರೆ ನಿಜವಾದ ಶಾಂತಿ, ನಿಜವಾದ ಸಂತೋಷ ಮತ್ತೆ ಅಲ್ಲದೆ ಪರಮಾನಂದ ನಮ್ಮ ಜೀವನಕ್ಕೆ ಆಗಮಿಸುತ್ತವೆ. ಮೂರನೆಯ ಸಂದೇಶ, ಸಂಬಂಧಗಳಲ್ಲಿ ಮಿತಿಗಳನ್ನ ನೀಡುವುದಕ್ಕೆ ಅವಕಾಶ ಕೊಡಬೇಡಿ. ಯಾವುದೇ ಸಂಬಂಧ ಆರೋಗ್ಯಕರವಾಗಿ ಮತ್ತು ದೀರ್ಘಕಾಲ ಉಳಿಯಬೇಕಾದರೆ ಅದಕ್ಕೆ 2 ಉಪಾಯಗಳು ಅತ್ಯಂತ ಮುಖ್ಯ: ಪರಸ್ಪರ ಗೌರವ ಮತ್ತು ಸರಿಯಾದ ಮಿತಿಗಳು. ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡವನಾಗಿರಲಿ, ವಯಸ್ಸಿನಲ್ಲಿ, ಜ್ಞಾನದಲ್ಲಿ, ಸ್ಥಾನಮಾನದಲ್ಲಿ ಅಥವಾ ಎಷ್ಟು ಚಿಕ್ಕವನಾಗಿರಲಿ, ಅವನು ತನ್ನ ಮಿತಿಯನ್ನ ದಾಟಿದರೆ ಆ ಸಂಬಂಧ ನಿಧಾನವಾಗಿ ದುರ್ಬಲಗೊಳ್ಳುತ್ತದೆ ಮತ್ತು ಕೊನೆಯಲ್ಲಿ ಅದು ಮುರಿದು ಹೋಗುತ್ತದೆ. ಮಹಾಭಾರತದಲ್ಲಿ ಮಿತಿಗಳನ್ನ ಮೀರಿ ಭೀಕರ ಪರಿಣಾಮಗಳನ್ನ ಅನುಭವಿಸಿದ ಅನೇಕ ಉದಾಹರಣೆಗಳಿವೆ. ಪಿತಾಮಹ ಭೀಷ್ಮರು ತಮ್ಮ ಪ್ರತಿಜ್ಞೆಯ ಹೆಸರಿನಲ್ಲಿ ಅಧರ್ಮಕ್ಕೆ ಮೌನ ಸಮ್ಮತಿ ನೀಡಿದರು. ಗುರು ದ್ರೋಣರು ಪಕ್ಷಪಾತದಿಂದ ವರ್ತಿಸಿದರು. ದ್ರೌಪದಿಯು ದುರ್ಯೋಧನನನ್ನ ಅವಮಾನಿಸಿದಳು. ದುರ್ಯೋಧನನು ದ್ರೌಪದಿಯ ವಸ್ತ್ರಾಭರಣದಂತಹ ಘೋರ ಅಧರ್ಮ ಮಾಡಿದನು. ಈ ಎಲ್ಲ ಘಟನೆಗಳಲ್ಲಿ ಒಂದು ಸಾಮಾನ್ಯ ವಿಷಯ ಏನು ಗೊತ್ತೇ? ಮಿತಿಗಳ ಉಲ್ಲಂಘನೆ. ಮಾತಿನ ಮಿತಿಮೀರಿ, ಸಂಬಂಧದ ಮಿತಿಮೀರಿ, ಗೌರವದ ಮಿತಿಮೀರಿ, ಧರ್ಮದ ಮಿತಿಮೀರಿ ಅದರ ಪರಿಣಾಮ ಮಹಾಭಾರತದ ಭೀಕರ ವಿನಾಶ. ಇದು ನಮಗೆ ತುಂಬಾ ಸ್ಪಷ್ಟವಾಗಿ ಕಲಿಸುವುದು. ಪ್ರತಿಯೊಂದು ಸಂಬಂಧದ ಅಡಿಪಾಯವೂ ಗೌರವ, ನಂಬಿಕೆ, ಸಮಿತಿ, ಸಂಯಮ. ಈ ಅಡಿಪಾಯ ದುರ್ಬಲವಾದರೆ ಯಾವ ಸಂಬಂಧವೂ ಹೆಚ್ಚು ಕಾಲ ಉಳಿಯುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಈ ಮೂರನೆಯ ಬೋಧನೆಯನ್ನ ನೆನಪಿಡಿ. ಸಂಬಂಧ ಉಳಿಸಬೇಕಾದರೆ ಪ್ರೀತಿ ಸಾಕಾಗುವುದಿಲ್ಲ, ಮಿತಿಗಳು ಬೇಕು. ಜೀವನದಲ್ಲಿ ಎಂದಿಗೂ ಯಾರೊಬ್ಬರ ಅವಲಂಬಿತರಾಗಿ
ಅವಲಂಬಿತರಾಗಬೇಡಿ. ವೀಕ್ಷಕರೇ, ಭಗವದ್ಗೀತೆಯ 7ನೆಯ ಬೋಧನೆ ಏನೆಂದರೆ, ಜೀವನದಲ್ಲಿ ಎಂದಿಗೂ ನಿಮ್ಮನ್ನು ಯಾರೊಬ್ಬರೂ ಅವಲಂಬಿತರಾಗಿ ಮಾಡಿಕೊಳ್ಳಬೇಡಿ. ಇದು ಅತಿ ಮಹತ್ವದ ಜೀವನ ಸಿದ್ಧಾಂತ. ನೀವು ಯಾರ ಮೇಲೂ ಅವಲಂಬಿತರಾಗದೇ ಇರುವವರೆಗೆ ಯಾರೂ ನಿಮ್ಮನ್ನು ಸುಲಭವಾಗಿ ನಿಯಂತ್ರಿಸಲು ಸಾಧ್ಯವಿಲ್ಲ. ನೀವು ಸ್ವತಂತ್ರರಾಗಿರುತ್ತೀರಿ, ಸ್ವಾಭಿಮಾನಿಗಳಾಗಿರುತ್ತೀರಿ, ಆತ್ಮನಿರ್ಭರರಾಗಿರುತ್ತೀರಿ. ಆದರೆ ನೀವು ಯಾವ ಕ್ಷಣದಲ್ಲಿ ಯಾರಾದರೂ ಒಬ್ಬರ ಮೇಲೆ ಭಾವನಾತ್ಮಕವಾಗಿ, ಆರ್ಥಿಕವಾಗಿ ಅಥವಾ ದೈನಂದಿನ ಕೆಲಸಗಳಲ್ಲಿ ಅತಿಯಾಗಿ ಅವಲಂಬಿತರಾಗುತ್ತೀರೋ, ಅದೇ ಕ್ಷಣ ಅವರು ತಿಳಿದೋ ತಿಳಿಯದೆಯೋ ನಿಮ್ಮ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನ ಪಡೆಯುತ್ತಾರೆ. ಉದಾಹರಣೆಗೆ, ಯಾರಾದರೂ ತಮ್ಮ ಮನೆಯ ಕೆಲಸದವರ ಮೇಲೆ ಅಷ್ಟು ಅವಲಂಬಿತರಾಗಿದ್ದರೆ, ಅವರು ಇಲ್ಲದೆ ಕೆಲಸವೇ ನಡೆಯುವುದಿಲ್ಲ ಎಂದು ಭಾವಿಸಿದರೆ, ಆಗಾಗ ಆ ಕೆಲಸದವರ ಅನುಚಿತ ವರ್ತನೆಗೂ ಮೌನವಾಗುತ್ತಾರೆ. ಏಕೆಂದರೆ ಅವರಿಗೆ ಭಯ, ಇವನು ಹೋಗಿಬಿಟ್ಟರೆ ನನ್ನ ಕೆಲಸ ಹೇಗೆ? ಇದೇ ರೀತಿ ಒಂದು ಕೆಲಸದಲ್ಲಿ ನಿಮ್ಮ ಅಧಿಕಾರಿ ನಿಮಗೆ ಅನ್ಯಾಯ ಮಾಡುತ್ತಿದ್ದರೂ ನೀವು ಮೌನವಾಗಿದ್ದರೆ ಅದರ ಮೂಲ ಕಾರಣ ಬಹುಶಃ ಅವಶ್ಯಕತೆ. ಈ ಕೆಲಸ ಹೋದರೆ ಏನು ಎಂಬ ಭಯ. ಅದೇ ಭಯವನ್ನ ಅನೇಕರು ಬಳಸಿಕೊಳ್ಳುತ್ತಾರೆ. ಆದರೆ ಸ್ನೇಹಿತರು, ಇದಕ್ಕಿಂತಲೂ ಅಪಾಯಕಾರಿ ಒಂದು ಅವಲಂಬನೆ ಇದೆ. ಅದು ಭಾವನಾತ್ಮಕ ಅವಲಂಬನೆ. ಒಂಟಿತನದ ಭಯದಿಂದ, ಆಧಾರದ ಅಗತ್ಯದಿಂದ, ಪ್ರೀತಿಯ ಕೊರತೆಯಿಂದ ನಾವು ಕೆಲವೊಮ್ಮೆ ತಪ್ಪು ಜನರೊಂದಿಗೆ ಜೋಡಿಸಿಕೊಳ್ಳುತ್ತೇವೆ. ಅವರು ನಮ್ಮ ಈ ಅಗತ್ಯವನ್ನ ನಿರ್ದಯವಾಗಿ ಬಳಸಿಕೊಳ್ಳುತ್ತಾರೆ. ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡುತ್ತಾರೆ, ನಿಯಂತ್ರಿಸುತ್ತಾರೆ, ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತಾರೆ, ಆತ್ಮಗೌರವವನ್ನ ಹಾಳು ಮಾಡುತ್ತಾರೆ. ಆದ್ದರಿಂದ ನಿಮ್ಮ ಜೀವನದ ಲಗಾಮನ್ನ ಯಾರ ಕೈಗೂ ಕೊಡಬೇಡಿ. 7ನೆಯ ಬೋಧನೆಯ ಸಾರಾಂಶ: ಆತ್ಮನಿರ್ಭರತೆ = ಸ್ವಾತಂತ್ರ್ಯ, ಅವಲಂಬನೆ = ಬಂಧನ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಆತ್ಮಗೌರವ, ನಿಮ್ಮ ಸ್ವಾತಂತ್ರ್ಯ ಮತ್ತು ನಿಮ್ಮ ಆತ್ಮನಿರ್ಭರತೆಯನ್ನ ಯಾವಾಗಲೂ ಕಾಪಾಡಿ. 8. ನಿಮ್ಮ ಸಂತೋಷ ಮತ್ತು ದುಃಖವನ್ನ ಎಲ್ಲರ ಮುಂದೆ ವ್ಯಕ್ತಪಡಿಸಬೇಡಿ. ಸ್ನೇಹಿತರೆ, ಭಗವದ್ಗೀತೆಯ 8ನೆಯ ಬೋಧನೆ ಏನೆಂದರೆ, ನಿಮ್ಮ ಮನಸ್ಸಿನ ಪ್ರತಿಯೊಂದು ಭಾವನೆಯನ್ನ, ಪ್ರತಿಯೊಂದು ಏರಿಳಿತವನ್ನ, ಪ್ರತಿಯೊಂದು ದುರ್ಬಲತೆಯನ್ನ, ಪ್ರತಿಯೊಂದು ಯೋಜನೆಯನ್ನ ಎಲ್ಲರ ಮುಂದೆ ತೆರೆದಿಡುವುದು ಬುದ್ಧಿವಂತಿಕೆ ಅಲ್ಲ. ಏಕೆಂದರೆ ಮನುಷ್ಯನ ಸ್ವಭಾವ ತುಂಬಾ ಸಂಕೀರ್ಣ. ಕಹಿ ಸತ್ಯ ಏನೆಂದರೆ, ನೀವು ಸಂತೋಷವಾಗಿದ್ದರೆ ಎಲ್ಲರೂ ನಿಮ್ಮ ಸಂತೋಷಕ್ಕೆ ಸಂತೋಷ ಪಡುವುದಿಲ್ಲ. ಅನೇಕರು ಹೊರಗೆ ನಗುತ್ತಾರೆ, ಆದರೆ ಒಳಗೆ ಅಸೂಯೆ ಪಡುವರು. ಮತ್ತು ನೀವು ದುಃಖಿತರಾಗಿದ್ದರೆ ಎಲ್ಲರೂ ನಿಮ್ಮ ನೋವಿಗೆ ನೋವು ಪಡುವುದಿಲ್ಲ. ಅನೇಕರು ನಿಮ್ಮ ದುಃಖವನ್ನ ಕೇಳಿ ಕೇವಲ ಕುತೂಹಲದಿಂದ ಕೇಳುತ್ತಾರೆ. ಕೆಲವರು ನಿಮ್ಮ ದೌರ್ಬಲ್ಯವನ್ನ ಅಳೆಯುತ್ತಾರೆ. ಕೆಲವರು ಅದನ್ನ ನಿಮ್ಮ ವಿರುದ್ಧ ಬಳಸುವ ದಿನಕ್ಕಾಗಿ ನೆನಪಿಟ್ಟುಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮ ಕಣ್ಣೀರನ್ನ ಎಲ್ಲರ ಮುಂದೆ ಸುರಿಸಬೇಡಿ. ನಿಮ್ಮ ದೌರ್ಬಲ್ಯಗಳನ್ನ ಎಲ್ಲರ ಮುಂದೆ ಹೇಳಬೇಡಿ. ನಿಮ್ಮ ಒಳಗಿನ ಒಡೆದ ಮನಸ್ಸನ್ನು ಎಲ್ಲರಿಗೂ ತೋರಿಸಬೇಡಿ. ಈ ಜಗತ್ತಿನಲ್ಲಿ ನಿಮ್ಮ ನೋವಿಗೆ ಔಷಧಿ ಹೆಚ್ಚುವರಿಗಿಂತ ಉಪ್ಪು ಸುರಿಯಲು ಸಿದ್ಧರಿರುವವರು ಹೆಚ್ಚಾಗಿರಬಹುದು. ಅದೇ ರೀತಿ ನಿಮ್ಮ ದೊಡ್ಡ ಯೋಜನೆಗಳು, ನಿಮ್ಮ ಭವಿಷ್ಯದ ಕನಸುಗಳು, ನಿಮ್ಮ ಆಳವಾದ ಭಾವನೆಗಳು, ನಿಮ್ಮ ದೌರ್ಬಲ್ಯಗಳು, ಇವುಗಳನ್ನ ಸರಿಯಾದ ವ್ಯಕ್ತಿಯೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಯಾರು ನಿಜವಾಗಿಯೂ ಪ್ರಬುದ್ಧರು, ಬುದ್ಧಿವಂತರು, ವಿಶ್ವಾಸಾರ್ಹರು, ನಿಮ್ಮ ಮಾತಿನ ಮೌಲ್ಯವನ್ನ ಅರ್ಥ ಮಾಡುವವರು, ಅವರೊಂದಿಗೆ ಮಾತ್ರ ಮನಸ್ಸು ತೆರೆಯಿರಿ. ಈ 8ನೆಯ ಬೋಧನೆಯ ಸಾರಾಂಶ: ಪ್ರತಿ ವ್ಯಕ್ತಿಯೂ ನಿಮ್ಮವರಲ್ಲ. ಪ್ರತಿ ಕಿವಿಯೂ ನಿಮ್ಮ ನೋವನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪ್ರತಿ ನಗುವು ನಿಮ್ಮ ಸಂತೋಷಕ್ಕೆ ಶುದ್ಧವಾಗಿರುವುದಿಲ್ಲ. ಹೀಗಾಗಿ ನಿಮ್ಮ ಭಾವನೆಗಳಿಗೆ ಗೌರವ ನೀಡಿ. ನಿಮ್ಮ ಮೌನಕ್ಕೂ ಮೌಲ್ಯ ನೀಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯೊಂದಿಗೆ ಮಾತ್ರ ಮನಸ್ಸಿನ ಮಾತು ಹಂಚಿಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ಇವರಿಗೆ ನಾವು ನೋಡಿದವು: ಮೋಹವನ್ನ ಬಿಡುವುದು, ಸಂಬಂಧಗಳಲ್ಲಿ ಮಿತಿಯನ್ನ ಕಾಪಾಡುವುದು, ಮೋಸದಿಂದ ದೂರವಿರುವುದು, ನಿಮಗೆ ಗೌರವವಿಲ್ಲದ ಸ್ಥಳಗಳನ್ನ ತೊರೆಯುವುದು, ಮನಸ್ಸನ್ನ ಶಾಂತವಾಗಿಡುವುದು, ಯಾರ ಮೇಲೂ ಅತಿಯಾಗಿ ಅವಲಂಬಿತರಾಗದಿರುವುದು, ಅಷ್ಟೇ ಅಲ್ಲದೆ ನಿಮ್ಮ ಭಾವನೆಗಳನ್ನ ಜಾಣ್ಮೆಯಿಂದ ಕಾಯುವುದು. ಈ ಬೋಧನೆಗಳು ಕೇವಲ ಕೇಳಲು ಅಲ್ಲ, ಜೀವನದಲ್ಲಿ ಅನುಸರಿಸಲು. ಇವುಗಳನ್ನ ನಿಜವಾಗಿ ಅಳವಡಿಸಿಕೊಂಡಿದ್ದೇ ಆದರೆ ನಿಮ್ಮ ಮನಸ್ಸು ನಿಧಾನವಾಗಿ ಬದಲಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಸಂಬಂಧಗಳೂ ಬದಲಾಗುತ್ತವೆ, ನಿಮ್ಮ ನಿರ್ಧಾರಗಳೂ ಬದಲಾಗುತ್ತವೆ, ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.